ಐ ಆಮ್ ಸಾರಿ ಗಂಡು ಪಪ್ಪಾಯಿ ಗಿಡ ಯು ಆರ್ ನೋ ಮೋರ್ ರಿಕ್ವೈರ್ಡ್. ಗೈಸ್ ನಮ್ಮಮ್ಮ ಈ ಹಣ್ಣಿದ ಬೀಜಗಳನ್ನೆಲ್ಲ ಮನೆ ಪಕ್ಕ ಗೋಡೆ ಹತ್ರ ಹಾಕಿಡೋದು. ಸ್ವಲ್ಪ ಎತ್ತರ ಗಿಡ ಆದ್ಬಿಟ್ರೆ ಅದನ್ನ ಬೇಕಾದ್ರೆ ಆಮೇಲೆ ಬೇರೆ ಕಡೆ ನಡ್ಬೋದು ಅಂತ. ಸುಮಾರು ಪಪ್ಪಾಯಿ ಗಿಡ ಆಗಿತ್ತು. ಒಂದ್ 4-5 ಗಿಡ ತೆಗೆದು ಆಚೆ ನಟ್ಟಿದ್ದೀನಿ. ಇವಾಗ ತುಂಬಾ ದೊಡ್ಡದಾಗಿದೆ. ಸೊ ಇದು 3-4 ಮಿಸ್ ಆಗಿತ್ತು, ಯಾಕಂದ್ರೆ ತುಂಬಾ ಸಣ್ಣದಿತ್ತು ಅವಾಗ. ಇನ್ ಸ್ವಲ್ಪ ದೊಡ್ಡದಾಗ್ಲಿ ಅಂತ ಬಿಟ್ಟಿದ್ದು. ಮೊನ್ನೆ ಮಳೆ ಬಂತ, ನಾವು ಬೆಂಗಳೂರು ಹೋಗಿದ್ನಾ, ಇವಾಗ ವಾಪಸ್ ಬರ್ತೀನಿ, ಇಷ್ಟೇ ಹತ್ರ ಆಗ್ಬಿಟ್ಟಿದೆ. ಕಿಟಕಿಗಿಂತ ಮೇಲೆ ಹೋಗಿದೆ ನಮ್ ಹೂವಿದ್ದು. ಸೊ ಮತ್ತೆ ಮೊನ್ನೆ ನಾಗಣ್ಣ ಬಂದಿದ್ರಲ್ಲ ಅವತ್ತಲ್ಲಿ ನಮ್ ತೆಂಗಿನ ಮರದ ಹತ್ರ, ಇದನ್ನೆಲ್ಲಾದ್ರೂ ಹಿಂಗೆ ಬಿಟ್ರೆ ಅವ್ರು ಹಿಂಗೆ ಇದ್ರ ಮೇಲೆ ಹತ್ಕೊಂಡು ನಮ್ಮನ್ನ ಮಾತಾಡ್ಸಕ್ ಸೀದಾ ಒಳಗಡೆನೆ ಬಂದ್ಬಿಡ್ತಾರೆ. ಹಂಗಾಗಿ ಇದನ್ನ ನಾವು ಬೇರೆ ಕಡೆ ನಡೋಣ ಅಂತ ಇವತ್ತು, ದೊಡ್ಡದಾದ್ಮೇಲೆ ಕಷ್ಟ ಆಗತ್ತೆ ತೆಗಿಯಕ್ಕೆ, ಆದ್ರೂ ಬೇರೆ ಕಡೆ ನಡೋಣ ಅಂತ ಇವತ್ತು ಬಂದಿದ್ದೆ. ಆದ್ರೆ ಅಷ್ಟ್ರಲ್ಲಿ ನಮ್ಮಮ್ಮ ಈ ಹೂವನ್ನ ನೋಡ್ಬಿಟ್ಟಿದ್ದಾರೆ. ಏನಮ್ಮ ಹೂ? ಇದು ಗಂಡು ಗಿಡ. ಗಂಡು ಗಿಡದಲ್ಲಿ ಬರೀ ಹೂವೇ ಬರೋದು, ಗೊಂತ್ಲು. ಹಣ್ಣು ಕಾಯಿ ಬಿಡಲ್ಲ ಇದ್ರಲ್ಲಿ. ಸೊ ಅದನ್ನ ಹೆಂಗೆ ಡಿಸ್ಟಿಂಗ್ವಿಶ್ ಮಾಡ್ತಾರೆ ಅಂತ ಕೇಳಿದ್ರೆ, ನೋಡಿ ಈ ತರ ಗೊಂಚಲು ಬರತ್ತಂತೆ. ಒಂದೊಂದೇ ಹೂ ಬಂದ್ರೆ ಗೊಂಚಲು ಬಂದ್ರೆ ಈ ತರ ಈ ತರ ಗೊಂಚಲು ಬಂದಿರತ್ತೆ ನೋಡಿ, ದ್ರಾಕ್ಷಿ ಗೊಂಚಲು ತರ. ಇದು ಗಂಡು ಪಪ್ಪಾಯಿ ಗಿಡ. ಗೊಂಚಲು ಬಂದ್ರೆ ಇದು ಗಂಡು ಪಪ್ಪಾಯಿ ಗಿಡ ಅಂತ. ಇದ್ರಲ್ಲಿ ಬರೀ ಹೂ ಮಾತ್ರ ಆಗತ್ತೆ ಅಲ್ಲಮ್ಮ? ಕಾಯಿ ಬಿಡಲ್ಲ ಇದ್ರಲ್ಲಿ, ಬರೀ ಹೂ ಬಿಡ್ತಾ ಇರತ್ತೆ ಅಷ್ಟೇ. ಬೇರೆ ಯಾವ ಹಣ್ಣಿನ ಗಿಡದಲ್ಲಿ ಗಂಡು ಹೆಣ್ಣು ಇರುತ್ತೆ? ಬೇರೆದ್ರಲ್ಲಿ ಗೊತ್ತಿಲ್ಲ ನನಗೆ, ಪೋಪ್ಳೆ ಗಿಡದಲ್ಲಿ ಗೊತ್ತಿದೆ. ಸೊ ಇವಾಗ ನಾನು ಬೇರೆ ಒಂದು ವಿಡಿಯೋ ಇಲ್ಲಿ ಹಾಕಿರ್ತೀನಿ ಸೈಡಿಗೆ ನೋಡಿ, ಗಂಡು ಹೆಣ್ಣು ಹೆಂಗಿರತ್ತಂತ. ಅದ್ರಲ್ಲಿ ಸಿಂಗಲ್ ಹೂ ಬಂದಿರತ್ತೆ, ಒಂದೇ ಹೂ. ಆ ಹೂವಲ್ಲಿ ಕಾಯಿ ಬರುತ್ತೆ. ಈ ಎಡ್ಜಿಂದ ಒಂದೇ ಹೂ ಬಂದಿರತ್ತೆ, ಅದೇ ಕಾಯಿ ಆಗತ್ತೆ. ಇದ್ರಲ್ಲಿ ಎಡ್ಜಿಂದ ಈ ತರ ದಂಡ ತರ ಬಂದು ಅದ್ರ ತುದಿಲಿ ಈ ತರ ಗೊಂಚಲು ಹೂ ಈ ತರ ಆಗಿದೆಲ್ಲ, ಎಲ್ಲ ಹೇಳಿದೆ. ಸೊ ಇದು ಗಂಡು ಪಪ್ಪಾಯಿ ಗಿಡ ಅಂತೆ. ಸೊ ಇದರಿಂದ ಏನು ಯೂಸ್ ಇಲ್ಲ, ಈ ಎಲೆಗಳೆಲ್ಲ ಯೂಸ್ ಆಗತ್ತಷ್ಟೇ, ಕಾಯಿ ಆಗಲ್ಲ. ಎಲೆಗೆಲ್ಲ ಔಷಧಿಗೆಲ್ಲ ಆಗತ್ತಂತೆ, ಆದ್ರೆ ನಾವೆಂತ ಮಾಡ್ತೀವಿ ಅದು. ಇದು ಗಂಡು ಪಪ್ಪಾಯಿ ಗಿಡ ಆಗಿರೋದ್ರಿಂದ ಇದನ್ನ ತೆಗೆದು ಬೇರೆ ಕಡೆ ನಡೋದ್ರಲ್ಲಿ ಯೂಸ್ ಇಲ್ಲ.